ಅದು ನಮ್ಮ ಮಮ್ಮಿಗೆ ತುಂಬ ಕಷ್ಟ ಆಗುತ್ತೆ. ನಮ್ಮಮ್ಮ ನಮಗೆ ನೋಡಿ ಅವ್ರು ಇನ್ನೂ ಬೇಜಾರು ಮಾಡ್ಕೊತಾರೆ. ಅದೇನಾದರೂ ಜಗಳ ಆದರೆ ಅಪ್ಪ ಮಕ್ಳಿಗೂ ನೋಡಲ್ಲ. ಅದು ಸೊ ಇಲ್ಲಿ ನಾನು ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ಬೇಗ ಬೇಗ ರೆಡಿ ಆಗೋಣ. ಗೆಟ್ ರೆಡಿ ವಿತ್ ಮೀ ಅಂತ. ನಾನೇನು ಅಷ್ಟು ಮೇಕಪ್ ಬರೋದು ಇಲ್ಲ, ಅಷ್ಟೊಂದು ಮೇಕಪ್ ಮಾಡಲ್ಲ. ಜಸ್ಟ್ ನಾರ್ಮಲ್ ಸನ್ಸ್ಕ್ರೀನ್ ಅದು. ಓಕೆ, ನಾನಿವಾಗ ಮೇಕಪ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ನನಗೆ ಮೇಕಪ್ ಮಾಡೋಕ್ಕೆ ಬರಲ್ಲ ಗೈಸ್. ಸೊ ಸುಮ್ಮನೆ ನಾವು ಆಫೀಸಿಗೆ ಇದು ಮಾಡ್ತೀವಲ್ಲ, ಏನಪ್ಪ ಇದು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗ್ತೀನಿ ನಾನು ಅಷ್ಟೇ. ನಾನು ಯೂಸ್ ಮಾಡೋದು ಸನ್ಸ್ಕ್ರೀನ್ ರೇನಿದು, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಥರ ಸ್ವಲ್ಪ ಡಸ್ಕಿ ಕಲರ್ ಇದ್ದವ್ರಿಗೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಕೊಟ್ಟರೆ ಸ್ವಲ್ಪ ಕಲರು ಕಾಣ್ತೀವಿ. ಬಟ್ ಕಲರ್ ಹಂಗಂತೇನಿಲ್ಲ, ಚೆನ್ನಾಗೇ ಇದ್ದೀನಿ. ಬಟ್ ಆದರೂ ಸ್ವಲ್ಪ ಆಸೆ ಇರುತ್ತೆ ಎಲ್ಲ, ಮನುಷ್ಯ ಅಂದರೆ ಜಾಸ್ತಿ ಅತಿ ಆಸೆ ಗತಿ ಕೇಳು ಅಂತ ಆ ಥರ. ಸೊ ನೋಡಿ ಅಷ್ಟೇ ಮೇಕಪ್ ಅಂತ. ನೆಕ್ಸ್ಟ್ ಮೇಕಪ್ ಗೆಟ್ ರೆಡಿ ವಿತ್ ಮೀ ಅಂತ ಹೇಳಿ ಒಂದೇ ಅದು ಹೆಂಗೆ ಅದು ಮೇಕಪ್ ಅವರು ತೋರಿಸ್ತಾರಪ್ಪ. ಇದು ಒಂದಂತೆ, ಇನ್ನೊಂದು 24 ಕ್ರೀಮ್ ಎಲ್ಲ ಹಚ್ತಾರೆ ನೋಡಿ. ಡಾರ್ಕ್ ಸರ್ಕಲ್ ಡಾರ್ಕ್ ಸರ್ಕಲ್ ಇದೆ, ಅದಕ್ಕೇನು ಹಾಕಲ್ಲ ನಾನು. ಸೊ ಅದಾದಮೇಲೆ ಜಸ್ಟ್ ಬೇಸಿಕ್ ಡನ್ ಯೂಸ್ ಮಾಡೋದು ಲಿಪ್ ಲೈನರ್. ಜಸ್ಟ್ ಇದು ಲಿಪ್ ಲೈನರ್ ನಾವು ಇದು ಕಾಲೇಜ್ ಟೈಮಿಂದ ನಾನು ಯೂಸ್ ಮಾಡ್ತಾ ಇದ್ದೆ. ಇದು ಅವಾಗ ನಾವು ಕಾಲೇಜ್ ಟೈಮಲ್ಲಿ ಜಸ್ಟ್ ಒಂದು 10 ರೂಪೀಸು ಇತ್ತೇನೋ, 10 or 15 ರೂಪೀಸ್. ಅವಾಗಿಂದ ನಾನು ಲಿಪ್ ಲೈನರ್ ಹಾಕೋದು ನನಗೆ ತುಂಬ ಇಷ್ಟ. ಚೆನ್ನಾಗೂ ಕಾಣುತ್ತೆ ಎಲ್ಲರೂ. ಅದು ಲಿಪ್ಸ್ಟಿಕ್ ಜೊತೆ ಇದನ್ನು ಹಾಕಿದರೆ ಲಿಪ್ ಲೈನರ್ ಇದನ್ನು ಚೆನ್ನಾಗಿ ಕಾಣುತ್ತೆ. ನಾನು ಯೂಶ್ವಲಿ ಆಫೀಸಿಗೆ ಹೋಗಿಲ್ಲ ಅಂದರೆ ಮನೇಲಿ ನಾನೇನು ಮೇಕಪ್ ಮಾಡಲ್ಲ. ಬಟ್ ಇವಾಗ ಸ್ಕೂಲಿಗೆ ಹೋಗ್ತೀನಿ. ಬಟ್ ಆದರೂ ನಾನು ಬುರ್ಕಾ ಹಾಕ್ಕೊಂಡೇ ಹೋಗೋದು ಇಲ್ಲೆಲ್ಲ ಇದ್ದರೆ, ಸ್ಕೂಲಿಗೆಲ್ಲ ಹೋದರೆ. ಯಾಕಂದರೆ ಅಲ್ಲಿ ತುಂಬ ಜನ ವೀಡಿಯೋಸ್ ಮಾಡ್ತಿರೋದು ನೋಡಿ ಕೇಳ್ತಾರೆ, ಸ್ಕೂಲ್ ಹತ್ರ ಎಲ್ಲ ಅಂತ ನಾಚಿಕೆ ಆಗತ್ತೆ ಅಂತ ಹೇಳಿ. ಹಾಗಾಗಿ ಸೊ ಇವಾಗ ಲಿಪ್ಸ್ಟಿಕ್, ಇದು ಲಿಪ್ಸ್ಟಿಕ್ ಯಾವುದೋ ಮಾರ್ಸಿಂದು. ನಾನು ಹೇಳಿದ್ನಲ್ಲ, ನಾವು ಮೊನ್ನೆ ಎಲ್ಲರೂ ಫ್ರೆಂಡ್ಸ್ ಒಬ್ಬರು ಹಾಕ್ಕೊಂಡು ಬಂದಿರೋದು ಎಲ್ಲರೂ ನೋಡಿ ರಿವ್ಯೂ ತೊಗೊಂಡ್ರಂತ. ಕ್ಯಾಮ್ರಾನೇ ಸೆಟ್ ಹಾಕೋತಿಲ್ಲ ನನಗದು. ಮೇಕಪ್ ವಿಡಿಯೋ ಎಲ್ಲ ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ನನಗೂ ಆಸೆ, ಬಟ್ ನನಗೆ ಬರೋದೇ ಇಲ್ಲ ಅದು. ಒಂದು ಬೇರೆ ಏನಾದರೂ ಆಗಿಲ್ಲ ಅಂದರೆ ಯೂಸ್ ಮಾಡಿಬಿಟ್ರೆ ಪ್ರಾಡಕ್ಟು ಅಲ್ಲೇ ಹೋಯ್ತು. ನೋಡಿ ಇಷ್ಟೇ. ಇದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ನಾವು ಮನೆಗೆ ಬಂದಿನೇ ತೆಗೆದ್ರೇ ಅಷ್ಟೊರ್ಗೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಸೊ ತುಂಬ ಚೆನ್ನಾಗಿದೆ ಇದು, ಮಾರ್ಸ್ ಅಂತ. ನಿಮಗೆ ಬೇಕಾದರೆ ಇದು ಕಮೆಂಟ್ ಮಾಡಿ, ಇದನ್ನು ಲಿಂಕ್ ಹಾಕ್ತೀನಿ ನೋಡಿ. ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್ ಅಂತೆ. 250 ರೂಪೀಸ್ ಇದು. 250 ಆರ್ 270 ಅಷ್ಟೇ. ಚೆನ್ನಾಗಿದೆ, 300 ರೂಪಾಯಿ ಒಳಗಡೆ ಇದೆ. ಸೊ ಅದಾದಮೇಲೆ ನಾವು ಐಬ್ರೋ ರೀಸೆಂಟ್ಲಿ ಮಾಡಿದರೆ ಚೆನ್ನಾಗಿದೆ. ಬಟ್ ಇದಕ್ಕೆ ಸ್ವಲ್ಪ ಮೇಕಪ್ ಮಾಡೋಣ. ಇದಕ್ಕೂ ಜಸ್ಟ್ ಕಲರ್ ಕೊಡೋಣ, ಇಲ್ಲಾಂದರೆ ಇನ್ನೂ ಡಾರ್ಕ್ ಕಲರ್ ಕೊಟ್ಟರೆ ನನ್ನ ಮುತ್ತಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತೆ. ಲೈಟಾಗಿ ಕೊಡೋಣ. ಓಕೆ, ಇದೇ ನಮ್ಮ ಪ್ರೊಫೆಷ್ನಲ್ ಬ್ರೈಡಲ್ ಲುಕ್. ನೋ ಮೇಕಪ್ ಲುಕ್. ನನಗೆ ನೋ ಮೇಕಪ್ ಲುಕ್ ತುಂಬ ಇಷ್ಟ. ನನಗೆ ಜಾಸ್ತಿ ಓವರಾಗೂ ಕಾಣಬಾರ್ದು, ಇದು ಕಾಣಬಾರ್ದು ಇನ್ನು. ಸೊ ಓಕೆ, ಇಷ್ಟೇ ಮೇಕಪ್ಪಲ್ಲಿ. ಮತ್ತು ನಾನು ಕಾಜಲ್ ಹಾಕಿದರೆ ಇನ್ನೂ ಡಾರ್ಕ್ ಸರ್ಕಲ್ ಇರೋದಕ್ಕೆ ಕಾಜಲ್ ಇನ್ನೂ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನಾನು ಕಾಜಲ್ಲು ಹಾಕೋಕ್ಕೆ ಇಷ್ಟಪಡಲ್ಲ. ಲೈನರ್ ಹಾಕ್ತೀನಿ ಬೇಕಾದರೆ. ಸೊ ಬೇಡ ಅಂತ ಫೀಲ್ ಆಗ್ತದೆ, ಯಾಕಂದರೆ ಒಂಥರ ನನಗೆ ಇರಿಟೇಟ್ ಆಗುತ್ತೆ. ಇವಾಗ ಬಿಸಿಲಲ್ಲಿ ಹೋಗಿ ಬಂದರೆ ಜಸ್ಟ್ ಸ್ವಲ್ಪ ಹಾಕ್ಕೊಡೋಣ. ಇದು ನೋಡಿ, ನಾನು ಲೈನರ್ ಹಾಕಿದ ತಕ್ಷಣ ನನ್ನ ಮುಖ ನೋಡಿ ಹಿಂಗೆ ಅಂತ. ನನಗೇನ ಎಲ್ಲರಿಗೂ ಹಂಗಾಗತ್ತಾ ಅಂತ ನೋಡಿದ್ದೀನಿ. ಒಬ್ಬೊಬ್ಬರು ಹಿಂಗೆ ಮಾಡಿದ ತಕ್ಷಣ ಇದಾಗುತ್ತೆ. ಅದು ಆಟೋಮೆಟಿಕ್ ಏನಂತ ಗೊತ್ತಿಲ್ಲ. ನಾನಂತ ಯಾವಾಗಲೂ ಮಿರರ್ ಹತ್ತ ಹೋದ ತಕ್ಷಣ ಹಿಂಗಾಗಿ ಇದಕ್ಕೆ ಏನು ಕನೆಕ್ಷನ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.
ನೋಡಿ ಇದು ಒಂದು ಹಿಂಗಾಯ್ತು ಒಂದು ಹಿಂಗಾಯ್ತು. ಸೊ ಇದಕ್ಕೆ ಕರೆಕ್ಷನ್ ಮಾಡೋಣ ಹೆಂಗೆ ಅಂತೆ. ಸೊ ನಾನಿದು ರೀಸೆಂಟ್ಲಿ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಫಸ್ಟ್ ಕಣ್ಣು ಮುಚ್ಕೊಂಡು ನಾವು ಹಿಂಗೆ ಮುಚ್ಕೊಂಡು ಹಿಂಗೆ ಹಾಕ್ತಿದ್ವಲ್ಲ ಕಣ್ಣು, ಇವಾಗ ಕಣ್ಣು ಮುಚ್ಚಿದಂಗೆ ಹಿಂಗೆ ಹಾಕಬೇಕಂತೆ. ಸೊ ಇಲ್ಲಿಂದ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಕಪ್ ಮಾಡಿದ ತಕ್ಷಣ ಸ್ವಲ್ಪ ಫೇಸೇ ಚೇಂಜ್ ಕಾಣುತ್ತೆ. ಮೇಕಪ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳೋರು ಹೇಳ್ತಾರಲ್ಲ ಸ್ವಲ್ಪ ಜನ ಹಾಗೆ. ಬಟ್ ಹಾಕಿದರೆ ಹಿಂಗಿದೆ, ಇನ್ನೂ ಚೆನ್ನಾಗಿ ಕಾಣ್ತೀವಿ. ಹಾಕಿಲ್ಲ ಅಂದ್ರೆ ನ್ಯಾಚುರಲ್ ದೇವ್ರು ಮಾಡ್ದಂಗೆ ಚೆನ್ನಾಗೇ ಕಾಣ್ತೀವಿ. ಓಕೆ. ಸೊ ಇವಾಗ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಇವಾಗ ಏರ್ಸಲ್ಲಿ ಏನಿಲ್ಲ. ಸೊ ನಾನು ಬುರ್ಕ ಹಾಕಿ ಸ್ವಲ್ಪ ಶೆಕೆ ಫ್ಯಾನ್ ಹಾಕ್ತೀನಿ. ಸೊ ಇಷ್ಟೇ. ಇವಾಗ ಸ್ವಲ್ಪ ತಲೆ ಬಾಚಿ Sol y arena, oh so bright, baila conmigo toda la night. El ritmo ಹೇಳ್ತಾರೆ ಈ ಕಲರಿಗೆ ಇರೋದಕ್ಕೆ, ಈ ಮೂತಿಗೆ ಇನ್ನು ಜಾಸ್ತಿಯಾಗಿ ಮಾಡ್ತೀಯ ಅಂತ. ಬಟ್ ಏನೋ ದೇವ್ರು ಮಾಡಿರೋದು ಚೆನ್ನಾಗೇ ಮಾಡಿದ್ದಾರೆ. ಬಟ್ ಹೇಳೋರು ಹೇಳ್ತಾರೆ, ಇಗ್ನೋರ್ ಮಾಡೋಣ. ಡಾರ್ಕ್ ಕಲರ್ ಇದ್ರೇನು ತುಂಬ ಆಟಿಟ್ಯೂಡು ಅದು ಇದು ಅಂತ ಹೇಳೋರು ಹೇಳ್ತಾರೆ. ಬಟ್ ನಾವು ಹಿಂಗೆ ನಾವು ಇಷ್ಟಪಡಬೇಕು, ಬೇರೆಯವ್ರು ಯಾರು ಇಷ್ಟಪಡಬಾರ್ದು. ಗೊತ್ತಾ ಗೈಸ್? ನಾನು ತುಂಬ ಡಿಪ್ರೆಷನಲ್ಲಿದ್ದೀನಿ ಗೈಸ್, ನನಗೇನು ಹೇಳಬೇಡಿ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಾನು ನೋಡಿ ಇವತ್ತು ತುಂಬ ಬೇಜಾರಲ್ಲಿರೋದು. ಬೇಜಾರಂದರೆ ಇರುತ್ತಲ್ಲ ಹಾಗೆ, ಒಂದೊಂದು ಸತಿ ಬೇಜಾರಾಗಿಬಿಡತ್ತೆ. ಎಲ್ಲ ಮನೆ ಕಡೆನೂ ನಾವೇ ನೋಡಬೇಕು, ಹೊರಗಡೆನೂ ನಾವೇ ನೋಡಬೇಕು ಅಂತ. ಇವಾಗ ಒಂದು ಸಿಂಗಲ್ ಮದರ್ ಅಂತ ಆಗಿಬಿಡ್ತೀವಿ. ನಮಗೆ ಇದ್ರೇನು ಇಲ್ದನೂ ಜನ ಇದಾಗಲ್ಲ. ಬಟ್ ಹೌದು, ಸಿಂಗಲ್ ಮದರಲ್ಲ, ಇಲ್ಲ ಜೊತೇಲಿ ಗಂಡ ಬಂದಿದ್ರೇನು ಆ ಪ್ರಯೋಜನಕ್ಕೆ ಇರಲ್ಲ. ಗಂಡ ಇರಲಿ ಯಾರಿರಲಿ, ಅವ್ರವ್ರ ಇದಕ್ಕೇ ಅವರು ಏನು ಹೇಳ್ತಾರೆ, ಅವರಿಗೆ ಅವ್ರವ್ರು ಏನಿದೆ ಅವ್ರದ್ದು ಅದೇನು ವರ್ಡ್ ಬರ್ತಾಯಿಲ್ಲ ಅದರಲ್ಲಿ. ಹಾಂ, ಅಪ್ಪ ಇರಲಿ ಏನಿರಲಿ, ಹೆಂಡತಿ ಚೆನ್ನಾಗಿದ್ದರೆ ಜೊತೆಯಲ್ಲಿ ಚೆನ್ನಾಗಿದ್ರೇ ಮಕ್ಕಳಿಗೂ ಅಪ್ಪ ನೋಡೋದು. ಅಪ್ಪ ಹೆಂಡತಿ ಚೆನ್ನಾಗಿಲ್ಲ ಅಂದರೆ ಏನೋ ಮಾತಾಡ್ತಾ ಇಲ್ಲ, ಅವಳಿಗೇನು ಇಂಟ್ರೆಸ್ಟ್ ಇಲ್ಲ, ಅದೇನಾದರೂ ಜಗಳ ಆದರೆ ಅಪ್ಪ ಮಕ್ಳಿಗೂ ನೋಡಲ್ಲ. ಅದೆಲ್ಲೋ ರೇರ್ ಕೇಸ್. ಅದು ಒಂದು 10 ಲಕ್ಷದಲ್ಲಿ 1 ಕೋಟಿದಲ್ಲಿ 1-2 ಅಪ್ಪಂದಿರು ನೋಡ್ತಾರೆ. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಸೊ ನನ್ನ ಮನಸ್ಸಲ್ಲಿರೋದು ನಾನು ಯಾರಿಗೆ ಹೇಳಬೇಕಂತ ಅವ್ರಿಗೆ ಹೋಗ್ತಾಯಿದೆ, ಅದು ಹೇಳ್ತಾಯಿದ್ದೀನಿ. ಬಟ್ ಲೈಫಲ್ಲಿ ಏನಂದರೆ ಅವರಿಗೆ ಬರೀ ಇದೆ, ಎಲ್ಲಿದ್ದೀವಿ ಅಲ್ಲೇ ಇಂಪ್ರೂವ್ ಆಗಬೇಕಂತ ಏನೂ ಇರಲ್ಲ ಅವರಿಗೆ. ನಾವು ಒಳ್ಳೆ ಆಗಬೇಕು ಜೀವನದಲ್ಲಿ ದುಡ್ದು ಅಂತ ಹೇಳಿ ಚೆನ್ನಾಗಿರಲ್ಲ. ಏನೋ ಒಂದು ಕೊಡೋದವ್ರು ಅಲ್ಪ ಸ್ವಲ್ಪ ದುಡ್ಡಿಗೆ ಅವರೇ ನಾನು ಮಹಾರಾಜ ಅಂತ ಹೇಳಿ ಎಲ್ಲದಕ್ಕೂ ಇದು ಮಾಡ್ತಾರೆ. ಹಾಗಾಗಿ ಸೊ ಹೋಗಲಿ ಬಿಡಿ, ಬೇಜಾರಿದ್ರೆ ಏನಿದ್ರೂ ನಮಗೆ ನಾವೇ ಸಮಾಧಾನ ಮಾಡಬೇಕು. ಅಳು ಬರುತ್ತೆ ಹತ್ಕೊಳ್ಳೋಣ, ನಗು ಬರುತ್ತೆ, ಮೂಡ್ ಚೇಂಜ್ ಮಾಡಬೇಕು. ಸೊ ಇರೋದು ಬೇಜಾರಲ್ಲಿ ನಾನು ಇವತ್ತು ನನ್ನ ಮೂಡ್ ಚೇಂಜ್ ಮಾಡೋಕ್ಕೆ, ಯಾಕಂದರೆ ಡಿಪ್ರೆಷನಲ್ಲಿ ಮತ್ತೆ ನಾನು ತೊಗೊಂಡ್ಬಿಟ್ರೆ ಈ ಹಾಳ ಜನಗೋಸ್ಕರ ನಾನು ಮತ್ತೆ ನನ್ನ ಜೀವನ ಹಾಳು ಮಾಡ್ಕೊತೀನಿ. ಸೊ ಹಾಗಾಗಿ ಇದು ಅವಾಯ್ಡ್ ಮಾಡಿ ನನ್ನ ಮೂಡ್ ನೋಡಿ ಇದೇ ಥರ ನಾನು ಯಾವಾಗಲೂ ಚೇಂಜ್ ಮಾಡೋದು. ಕಮೆಂಟ್ ಮಾಡಿ ನೀವು ಹೆಂಗೆ ಚೇಂಜ್ ಮಾಡ್ಕೊತೀರಾ ಮೂಡು, ನೀವು ಯಾವಾಗ ಬೇಜಾರಲ್ಲಿ ಏನು ಮಾಡಿದರೆ ಹೆಂಗೆ ಮಾಡ್ತೀರಾ, ಸಿಚುವೇಷನಲ್ಲಿ ಏನಾದರೂ ತುಂಬ ವರ್ಸ್ಟ್ ಅಳೋ ಸಿಚುವೇಷನಲ್ಲಿ ಹೆಂಗೆ ಮಾಡ್ತೀರಾ. ನಾನೇನು ಮಾಡ್ತೀನಿ ಅಂದರೆ ಅಳೋ ಸಿಚುವೇಷನಲ್ಲಿ ವಾಶ್ರೂಮಿಗೆ ಹೋಗಿಬಿಡ್ತೀನಿ, ಸ್ವಲ್ಪ ಹೊತ್ತು ನೆನ್ಪು ಮಾಡಿ ಅದು ಬಿಡ್ತೀನಿ. ಯಾಕಂದರೆ ಕಂಟ್ರೋಲ್ ಮಾಡಿದಷ್ಟು ಇಲ್ಲೇ ನಮಗೆ ನೋವು ತುಂಬ ಇರುತ್ತೆ. ಹಾಗಾಗಿ ಆ ನೋವನ್ನು ನಾನು ತೊಗೊಂಡು ನಮ್ಮ ಮಮ್ಮಿ ಮೇಲೆ ಒಂಥರ ರೇಗಾಡೋದು, ನನ್ನ ಮಕ್ಳ ಮೇಲೆ ಎಲ್ಲ ರೇಗಾಡೋದು. ಸೊ ಪಾಪ ಅವ್ರೇನು ಮಾಡಿರಲ್ಲ, ಅವ್ರು ತಪ್ಪಲ್ಲ, ಅದು ನಮ್ಮ ಹಣೆ ಬರಲ್ವಾ, ಅವ್ರೇನು ಮಾಡಿರಲ್ಲ, ಅವ್ರ ಮೇಲೆ ಯಾಕೆ, ಯಾರು ಮಾಡಿರೋದು ಪಾಪ ಯಾರ್ಯಾರು ಕಲಿಬೇಕು ಆ ಥರ. ಹಾಗಾಗಿ ನನ್ನ ಮೂಡ್ ಚೇಂಜ್ ಮಾಡ್ಕೊತೀನಿ ಆ ಥರ. ಮತ್ತು ಇವತ್ತೊಂದಿನ ಕಷ್ಟ ಇದೆ, ನಾಳೆ ಸರಿ ಆಗುತ್ತೆ, ನಮಗೆ ನಾವೇ ಭರವಸೆ ಇಟ್ಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಹೇಳ್ತಾ ನಾನು ಇವಾಗ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸೊ ನಾನು ಏನು ಹೇಳ್ತಾಯಿದ್ದೆ ಹೇಳಿ, ಸಿಂಗಲ್ ಪೇರೆಂಟ್ ಆಗೋದು ತುಂಬಾ ಕಷ್ಟ ಅಂತ ತಿಳ್ಕೊಳ್ಬಾರ್ದು. ಎಸ್ ಕಷ್ಟ ಇರುತ್ತೆ, ಬಟ್ ನಾವು
ತುಂಬ ಬೇಜಾರಾಗಿ ಒಂಥರ ನಾವೇ ಒಂದು ಸ್ವಲ್ಪ ಡಲ್ಲಾಗಿ ಇದ್ದರೆ ಅದು ನಮ್ಮ ಮಮ್ಮಿಗೆ ತುಂಬ ಕಷ್ಟ ಆಗುತ್ತೆ. ನಮ್ಮಮ್ಮ ನಮಗೆ ನೋಡಿ ಅವ್ರು ಇನ್ನೂ ಬೇಜಾರು ಮಾಡ್ಕೊತಾರೆ. ನಮ್ಮ ಮೇಲೆ ಡಿಪೆಂಡ್ ಅವ್ರು ಯಾರ್ಯಾರು ಇದ್ದಾರೆ, ನನ್ನ ಮಕ್ಕಳು, ನಮ್ಮಮ್ಮ, ನನ್ನ ಮಕ್ಕಳು, ನನ್ನಮ್ಮ, ಅವರೆಲ್ಲ ತುಂಬ ಅವರು ಬೇಜಾರಾಗಿಬಿಡ್ತಾರೆ ನಾವು ಸ್ವಲ್ಪ ಡಲ್ ಇದ್ದರೆ. ಸೊ ಹಾಗಾಗಿ ನಾನು ಏನಿದ್ರೂ ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ, ನಾನು ಒಬ್ಬಳೇ ನಾನೇ ಹ್ಯಾಂಡಲ್ ಮಾಡೋಕ್ಕೆ ನೋಡ್ತೀನಿ. ಹಾಗಾಗಿ ನೋಡಿ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಇಷ್ಟೇ. ಇವಾಗ ನಾನು ಬುರ್ಕಾ ಹಾಕ್ಕೊತೀನಿ, ಫೋನ್ ಬರ್ತಾಯಿದೆ ಅಂತೆ. ಸೊ ಇಲ್ಲಿ ನಾನು ಬುರ್ಕಾ ಹಾಕ್ಕೊತೀನಿ. ಫೈನಲಿ ಬುರ್ಕಾ ಹಾಕ್ಕೊಂಡೆ. ಫೇಸ್ ರೆಡಿ, ಹಾರ್ಟ್ ಸ್ಟಡಿ, ಔಟ್ಸೈಡ್ ಸ್ಟ್ರಾಂಗ್, ಇನ್ಸೈಡ್ ಇಮೋಷ್ನಲ್, ಬಟ್ ಐ ಆಮ್ ರೆಡಿ ಆಲ್ವೇಸ್ ನನ್ನ ಮಕ್ಕಳಿಗೋಸ್ಕರ. Now let's go for parents teacher meeting, guys. ಸೊ ನಾನು ರೆಡಿ ಗೈಸ್. ಸೊ ನಾನು ತುಂಬ ಯೂಸ್ ಮಾಡ್ತೀನಿ ಅಲ್ಲ ಸೋಸು.